ಎಲ್ಲರೂ ಸುದೀರ್ಘ 2 ಗಂಟೆಗಳ ಕಾಲ ಅಗ್ನಿ ದುರಂತದ ಜಾಗೃತಿ ಕಾರ್ಯಕ್ರಮವನ್ನು ಥಿಯರಿ ಹಾಗೂ ಪ್ರಾಕ್ಟಿಕಲ್ ಎರಡನ್ನೂ ಕೂಡ ನೋಡಿ ನೀವು ಸ್ವತಃ ಅನುಭವಿಸಿದ್ದೀರಿ. ಈ ಕಾರ್ಯಕ್ರಮ ಮೈಸೂರಿನಲ್ಲಿ ಏನೊಂದು ಇನ್ಸಿಡೆಂಟ್ ಆಗಿತ್ತು, ಕೆಲವರು ಮರಣ ಹಾಗೂ ಕೆಲವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಅಂತ ಒಂದು ದುರಂತ ನಡೆದಾಗ ನಮ್ಮ ಬೆಂಗಳೂರು ಜಿಲ್ಲೆ 6ರಲ್ಲಿ ಯಾವುದೇ ಸನ್ನದುಗಳಲ್ಲೂ ಕೂಡ ಒಂದು ಚಿಕ್ಕ ಸಣ್ಣದಾಗಿರುವುದು ಅಥವಾ ದೊಡ್ಡ ಸಣ್ಣದಾಗಿರುವುದು ಎಲ್ಲೂ ಕೂಡ ಒಂದು ಚಿಕ್ಕದಾದ ಫೈರ್ ಆಕ್ಸಿಡೆಂಟ್ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆಗ ತಾನೇ ಗದಗದಿಂದ ಟ್ರಾನ್ಸ್ಫರ್ ಆಗಿ ಬಂದಂತ ನಮ್ಮ ಅಬಕಾರಿ ಉಪಾಯುಕ್ತರಾದಂಥ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಈ ರೀತಿ ಒಂದು ಪ್ರೋಗ್ರಾಮ್ ನಡೆಸಬೇಕು ಅಂತೇಳಿ ಅವಾಗಿಂದನೂ ಎಲ್ಲಿ ನಡೆಸಬೇಕು, ಯಾವ ರೀತಿ ನಡೆಸಬೇಕು, ಇದರಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಅದ್ರ ಜೊತೆಗೆ ಅವ್ರ ಜೊತೆಗೆ ಸಹಕಾರ ಕೊಟ್ಟು ಎಲ್ಲ ಅಧಿಕಾರಿ ವೃಂದದವರು ಈ ರೀತಿ ಫ್ರೀಡಂ ಪಾರ್ಕ್ ಅಲ್ಲಾದ್ರೆ ಎಲ್ಲ ಸನ್ನದುದಾರರಿಗೂ ಬರಲಿಕ್ಕೆ, ಅದನ್ನ ನೋಡ್ಲಿಕ್ಕೆ ಇರುವಂತ ಜಾಗ ಎಲ್ಲ ಇರೋದು ಇಲ್ಲಿ ಅಂತ ಗೊತ್ತಾದಾಗ ಇಲ್ಲಿಗೆ ಬರ್ಲಿಕ್ಕೆ ಅಂತೇಳಿ ಪ್ಲಾನ್ ಮಾಡಿದ್ವಿ. ಇದಕ್ಕೆ ಪ್ರಥಮವಾಗಿ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನ ಈ ರೀತಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಪ್ಲಾನ್ ಮಾಡಿದವರು ನಮ್ಮ ಅಬಕಾರಿ ಉಪಾಯುಕ್ತರಾದಂಥ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು. ಅವರ ಆಸಕ್ತಿಯಿಂದ ತಮ್ಮೆಲ್ಲರಿಗೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೋಡಲು ಅನುಭವಿಸಲು ಸಾಧ್ಯವಾಗಿದ್ದಕ್ಕೆ ನಮ್ಮ ಅಬಕಾರಿ ಇಲಾಖೆಯ ಪರವಾಗಿ ಹಾಗೂ ತಮ್ಮೆಲ್ಲ ಸನ್ನದುದಾರರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅಬಕಾರಿ ಇಲಾಖೆ ಅದೇ ರೀತಿ ಅವರು ಈ ರೀತಿ ಒಂದು ಫೈರ್ ತರಬೇತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗಲೇ ಅದಕ್ಕೆ ಒಂದು ಫೈರ್ ಟೀಮ್ ಬೇಕಾಗಿತ್ತು, ಅಗ್ನಿಶಾಮಕ ದಳದವರ ಸಹಕಾರ ಬೇಕಾಗಿತ್ತು. ಅದರಂತೆ ನಮ್ಮ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ನ ಕೇಳಿಕೊಂಡಾಗ ಅವರು ತುಂಬಾ ಸಂತೋಷದಿಂದ ಅವ್ರ ಮಾತಲ್ಲೇ ಹೇಳಿದ್ರು, ನಾನು ಯಾರಿಗಾದ್ರೂ ಕರೆದ್ರೆ ಯಾರೋ ಒಂದು 10-12 ಜನ ಆದ್ರೂ ಬಂದಿದ್ರು ನಾನು ಕ್ಲಾಸ್ ತಗೊಳ್ತಿದ್ದೆ, ಆದ್ರೆ ಇಷ್ಟು ಜನ ಸೇರಿಸಿದ್ದಕ್ಕೆ ಅಷ್ಟು ಖುಷಿಯಾಗಿ ಅವ್ರು ಮಾತಾಡಿದ್ರು. ಅವ್ರನ್ನ ಕೇಳ್ಕೊಂಡಾಗ ತುಂಬಾ ಸಂತೋಷದಿಂದ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಅಂತ ಸಂತೋಷ್ ಸರ್ ಹಾಗೂ ಆಫೀಸ್ SFO ಆದಂತ ಪರಮೇಶ್ ಸರ್ ಹಾಗೂ ಅವರ ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ತರಗತಿಯನ್ನು ಕ್ಲಾಸನ್ನು ತೆಗೆದುಕೊಂಡು ಹಾಗೂ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಇಲಾಖೆಯ ಪ್ರತಿಯೊಬ್ಬರ ಪರವಾಗಿ ಹಾಗೂ ತಮ್ಮ ಎಲ್ಲ ಸನ್ನದುದಾರರು ಹಾಗೂ ಸನ್ನದು ನೌಕರರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಲಕ್ಷ್ಮೀ ಮೇಡಮ್ ಅವರು ಕೇಳಿಕೊಂಡಾಗ ಅವರ ಜೊತೆಗೆ ಸಾಥ್ ಕೊಟ್ಟಂತವರು ನಮ್ಮ ಅಬಕಾರಿ ಅಧೀಕ್ಷಕರಾದಂಥ ವಿನೋದ್ ಡಾಂಗೆ ಸರ್ ಹಾಗೂ ಅಬಕಾರಿ ಉಪಾಧೀಕ್ಷಕರಾದಂತಹ ರವಿಕುಮಾರ್ ಸರ್ ಹಾಗೂ ಹಿದಾಯತ್ ಖಲೀಲ್ ಸರ್ ಅವರು ಈ ರೀತಿ ಮಾಡೋಣ ಮೇಡಮ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಿದಾಯತ್ ಖಲೀಲ್ ಸರ್ ತುಂಬಾ ದಿನದಿಂದ ಇದ್ರ ಬಗ್ಗೆ ಓಡಾಡಿ ಅದಕ್ಕೋಸ್ಕರ ಪ್ಲಾನ್ ಮಾಡಿಬಿಟ್ಟು ಸುಮಾರು ಸ್ಕೆಚ್ಗಳನ್ನೆಲ್ಲ ಮಾಡಿ ಯಾವ ರೀತಿ ಮಾಡಿದ್ರೆ ಎಲ್ಲರದು ಮನೆ ಮುಟ್ಟುವ ರೀತಿಯಲ್ಲಿ ಆಗುತ್ತೆ ಅಂತ ಪ್ಲಾನ್ ಮಾಡಿಬಿಟ್ಟು ಅದರ ಜೊತೆಗೆ ಗಾಂಧಿನಗರ ಇನ್ಸ್ಪೆಕ್ಟರ್ ಅವ್ರನ್ನು ಸೇರಿಸ್ಕೊಂಡ್ಬಿಟ್ಟು ಇಂಥ ಒಂದು ಉತ್ತಮ ಸ್ಟೇಜ್ ಅನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅಂತ ನಮ್ಮ ಅಬಕಾರಿ ಇಲಾಖೆಯ ಡಾಂಗೆ ಸರ್, ರವಿಕುಮಾರ್ ಸರ್ ಹಾಗೂ ಹಿದಾಯತ್ ಖಲೀಲ್ ಸರ್ ಶ್ರಮ ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಹಾಗೂ ಸ್ಟೇಜ್ ಅನ್ನ ಮಾಡಿಕೊಟ್ಟಿರುವಂತಹ ಆ ಟೀಮ್ ಅವರಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಮೊದಲಿನಿಂದ ನೋಡ್ತಾ ಇದ್ದೀರಿ, ನಮ್ಮ ಪ್ರಶ್ನವರು ಬಂದಿದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ವೃತ್ತ ನಿರೀಕ್ಷಕರಾದಂಥ ಉಪ್ಪರಪೇಟೆ ವೃತ್ತ ನಿರೀಕ್ಷಕರಾದಂಥವರು ಬಂದಿದ್ರು. ಅವರಿಗೂ ಕೂಡ ಅವರೀಗ ಏನೋ ಒಂದು ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಹೋಗಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಚೆ ತುದಿ ಬನಶಂಕರಿ ಆ ತುದಿಯಿಂದ ಹಿಡಿದು ಗಾಂಧಿನಗರವರೆಗೂ ಇರುವಂತಹ ಎಲ್ಲಾ ಸನ್ನದುದಾರರು ನನಗನ್ಸುತ್ತೆ ಆಲ್ಮೋಸ್ಟ್
ಒಂದು ಶಾಪಿಂದ ಒಬ್ರಾದ್ರೂ ಬಂದಿರ್ತೀರಾ ಅಂತ ಕಾಣುತ್ತೆ. ನೀವೆಲ್ಲರೂ ಬಂದಿದ್ದೀರಿ ಅಂದ್ರೆ ಇದ್ರ ಬಗ್ಗೆ ನಿಮಗೂ ಎಷ್ಟು ಆಸಕ್ತಿ ಇದೆ ಅಂತೇಳಿ ನಮಗೂ ತುಂಬಾ ಸಂತೋಷ ಆಯ್ತು. ನೀವು ಶ್ರಮ ವಹಿಸಿ ಈ ಟ್ರಾಫಿಕ್ ನಲ್ಲೂ ಕೂಡ ಎಷ್ಟೋ ಕೆಲಸಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮವನ್ನ ನೋಡ್ಲಿಕ್ಕೋಸ್ಕರ ಅನುಭವಿಸ್ಲಿಕ್ಕೋಸ್ಕರ ಬಂದಿದ್ರಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮೆಲ್ಲರಿಗೂ ತುಂಬಾ ಹೃದಯ ತುಂಬಿದ ಧನ್ಯವಾದಗಳನ್ನ ನಮ್ಮ ಇಲಾಖೆಯ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಅಬಕಾರಿ ನಿರೀಕ್ಷಕರಿಗೂ, ಉಪನಿರೀಕ್ಷಕರಿಗೂ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಹಗಲಿರುಳು ಶ್ರಮಿಸಿದಂತ ಗಾಂಧಿನಗರ ವಲಯ ನಿರೀಕ್ಷಕರಿಗೂ ಹಾಗೂ ಅವರ ಸಿಬ್ಬಂದಿಗಳಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ತಮ್ಮ ಅನುಭವ ಏನಾದರೂ ಡೌಟ್ ಇದ್ರೆ ಇನ್ನೂ ಕೇಳಲಿಕ್ಕೆ ಅವಕಾಶ ಇದೆ, ಕೇಳ್ಕೊಳ್ಳಿ. ಹಾಗೂ ಇನ್ನು ಇದೇ ರೀತಿ ವರ್ಷಕ್ಕೊಂದ್ಸರಿ ತರಬೇತಿ ನಡೆಸ್ಕೊಡ್ಬೇಕು ಅಂತ ಹೇಳಿದರೆ ಖಂಡಿತ ನಡೆಸ್ಕೊಡ್ಬೋದು. ನಿಮ್ಮ ಆಸಕ್ತಿ ಹೇಗಿರುತ್ತೆ ಆ ತರ ಇರುತ್ತೆ. ನಾವು ಸದಾ ರೆಡಿಯಾಗಿರ್ತೀವಿ. ನಿಮಗೆ ಯಾವ ರೀತಿ ಬೇಕು ಅದಕ್ಕೆ ಸಹಕಾರ ಕೊಡ್ಲಿಕ್ಕೆ ನಾವು ಸದಾ ಸನ್ನದ್ಧರಾಗಿರ್ತೀವಿ. ಆದ್ರೆ ನಿಮ್ಮ ಆಸಕ್ತಿ ಮುಖ್ಯ ಅಂತ ಹೇಳ್ತಾ ನಿಮ್ಮ ಕರೆಗೆ ನಾವು ಹೋಗಡ್ಲಿಕ್ಕೆ ರೆಡಿ ಇದ್ದೀವಿ. ಎಲ್ಲರೂ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತುಗಳನ್ನ ನಿಲ್ಲಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್ಕಲ್ ಆಗಿ ಬೆಂಕಿನ ಎಲ್ಲರೂ ಕಾಣಬೇಕು, ಮತ್ತೆ ನೀವೇ ಆರಿಸ್ಬೇಕು ಬೆಂಕಿನ ನಾವು ನಿಮ್ಮ ನೇತೃತ್ವದಲ್ಲಿ ನಡೆದ್ರೆ ಹೀಗೆ ಖುಷಿ ಆಯ್ತು ನಮಗೆ. ಎಲ್ಲ ಕಡೆ ಈ ಥರ ಜನ ಸೇರಲ್ಲ, ನೀವು ಕರ್ಸಿದ್ರಿ ಅಂದರೆ ನಮಗೆ ತುಂಬ ಖುಷಿ ಆಯ್ತು. ಜನ ಬರಬೇಕು. ಅವರು ಲಾಸ್ಟ್ ವೀಕೆ ಮಾಡೋಣ ಅಂತ ಅವಾಗ ಆಗಿಲ್ಲ. ಇನ್ ಕೇಸ್ ಅದು ದೊಡ್ಡ ಪ್ರಮಾಣದಲ್ಲಿ ಆದಾಗ ನಮ್ಮ ಗಾಡಿ ಬಂದಾಗ ಹೇಗೆ ರೀತಿ ನಮ್ಮ ಹತ್ರ ಬ್ರಾಂಚಸ್ ಇದೆ, ಯಾವ ರೀತಿ ವಾಟರ್ ಡೆಮೋ ಮಾಡ್ತಾರೆ ಅಂತ, ಇನ್ ಕೇಸ್ ಮರ ಫೈರ್ ಆದ್ರೆ, ಮನೆ ಫೈರ್ ಆದ್ರೆ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ಡೆಮಾನ್ಸ್ಟ್ರೇಷನ್ ಪ್ರಕಾರ ನೋಡಿ ಬರ್ತಾ ಇದೆ. ಬ್ಲಾಂಕೆಟ್ ಮಾಡಿ ಇದರ ನಿಮ್ಮ ಒಂದು ಸಿಲಿಂಡ್ರು ಅಥವಾ ಇದೆಯಾ ಇದನ್ನ ಡೈರೆಕ್ಟ್ ಆಗಿ ಈ ಥರ ಕೊಟ್ಟವ್ರನ್ನ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡೇನೋ ಆಪ್ರೇಟ್ ಮಾಡ್ತಿದ್ರೆ ಇನ್ ಬರ್ನ್ ಆಗುತ್ತೆ. ಹೇಗೆ ನಾವು ಆರ್ಟ್ ಸರ್ಫೇಸ್ ಅಂದರೆ ತುಂಬ ಬಿಸಿ ಇರೋವಂಥದ್ರ ಮೇಲೆ ಮುಟ್ಟಿದಾಗ ಹೇಗೆ ಕೈ ಸುಡುತ್ತೋ ಅದೇ ರೀತಿ ತುಂಬ ಕೋಲ್ಡ್ ಆಗಿರೋಂಥ ಸರ್ಫೇಸ್ ಮುಟ್ಟಿದ್ರು ಸುಡುತ್ತೆ. ಓಕೆನಾ? ಇದನ್ನ ಕೋಲ್ಡ್ ಬರ್ನ್ ಅಂತಾರೆ. ಅರ್ಥ ಆಗ್ತಾ? ಯಾಕೆ ಹಿಡ್ಕೋಬಾರ್ದು ಅಂತ, ಈ ಒಂದು ಜಾಗ ಹಿಡಿ ಏನಿದೆ, ಹ್ಯಾಂಡಲ್ ಏನಿದೆ ಅದನ್ನೇ ಹಿಡಿಬೇಕು, ಈ ಡಿಸ್ಚಾರ್ಜ್ ಹಾಕಿ ಇಡಬಾರ್ದು ಅಂತ. ಓಕೆನಾ? ನೆಕ್ಸ್ಟು ಯಾವುದೇ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡಲ್ಲಿ ಆನ್ ಅಥವಾ ಆಫ್ ಯಾವುದನ್ನು ಮಾಡಬಾರ್ದು. ಆನ್ ಮಾಡೋದನ್ನು ತಪ್ಪಾಗುತ್ತೆ, ಆಫ್ ಮಾಡೋದು ತಪ್ಪಾಗುತ್ತೆ. ಏಕೆಂದರೆ ನೀವು ಆಫ್ ಮಾಡಬೇಕಾದ್ರೂ ಸ್ಪಾರ್ಕ್ ಬರುತ್ತೆ, ಆನ್ ಮಾಡಬೇಕಾದ್ರೂ ಸ್ಪಾರ್ಕ್ ಬರುತ್ತೆ. ಆಲ್ರೆಡಿ LPG ಮಿಕ್ಸ್ಚರ್ ಅಂದರೆ LPG ಗ್ಯಾಸು ಪ್ಲಸ್ ಏರು, ಅದು ಬೇಕಾಗಿರೋಂಥ ಅದಕ್ಕೂ ಉಳಿಯೋದು ಬೇಕಾಗಿರೋಂಥ ಏರು ಎರಡೂ ಮಿಕ್ಸ್ ಆಗಿ LPG ಮಿಕ್ಸ್ಚರ್ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಸೇರ್ಕೊಂಡಿರುತ್ತೆ. ಅದಕ್ಕೆ ಬೇಕಾಗಿರೋದು ಒಂದೇ ಒಂದು, ಅದಕ್ಕೂ ಉರಿಯೋದು ಬೇಕಾಗಿರೋಂಥ ಇಗ್ನಿಷನ್ ಸೋರ್ಸ್ ಕೇಳ್ತಾ ಇರುತ್ತೆ. ಅದು ನೀವು ಎಕ್ಸ್ಟರ್ನಲಿ ಕೊಡ್ತೀರಾ. ಯಾವ ರೀತಿ ಕೊಡ್ತೀರಾ? ನೀವು ಆ ಮನೆಗೆ ಎಂಟ್ರಿ ಆಗಬೇಕಾದ್ರೆ ಗಾಬರಿಲಿ ನೀವು ತಳ್ಳುವಂಥ ಕದ ತೆಗೆದಾಗ ಆ ಮೆಟಲಿಂದ ಫ್ರಿಕ್ಷನಿಂದ ಬರ್ಬೋದು, ಅಥವಾ ನೀವು ಓಡುವಂಥ ಶೂನಲ್ಲಿರುವಂಥ ಮೆಟಲಿಂದ ಫ್ರಿಕ್ಷನ್ ಬರ್ಬೋದು, ಅಥವಾ ನೀವು ಹೋದ ತಕ್ಷಣ ಬೇಗ ಎಲ್ಲ ಗ್ಯಾಸು ಆಚೆ ಹೋಗ್ಬಿಡ್ಲಿ ಅಂದ್ಬಿಟ್ಟು ಫ್ಯಾನ್ ಹಾಕೋದ್ರಿಂದ ಆಗ್ಬೋದು. ಅಯ್ಯೋ ಲೈಟ್ ಉರಿತಾ ಇದೆ, ಇರೋ ಲೈಟ್ ಆಫ್ ಮಾಡೋಣ ಅಂತ ಲೈಟ್ ಆಫ್ ಮಾಡೋಕೆ ಹೋಗೋದು. ಈಗ ಯಾವುದನ್ನೇ ನೀವು ಆಕ್ಷನ್ ಮಾಡಿದ್ರು ಆವಾಗ ಆ ಎಲ್ಲ ಗ್ಯಾಸು ಒಂದೇ ಸರಿ ಫೈರ್ ಆಗಿ ಎಕ್ಸ್ಪ್ಲೋಷನ್ ಆಗುತ್ತೆ. ಅದಕ್ಕೆ ನೀವು ಯಾವುದನ್ನು ಮಾಡ್ಬೋದು. ಜಸ್ಟ್ ನೀವು ಇದನ್ನು ಫಸ್ಟು ಹೊರಗಡೆಯಿಂದ ವಾತಾವರಣಕ್ಕೆ ಈ ಗಾಳಿ ಎಲ್ಲ ಹೊರಗಡೆ ವಾತಾವರಣದ ಗಾಳಿ ಜೊತೆಗೆ ಮಿಕ್ಸಪ್ ಆಗಬೇಕು. ಈ LPG ಮಿಕ್ಸರು ಹೊರಗಡೆ ಹೋಗ್ಬೇಕು ಅಂದರೆ ಕಿಟಕಿ ಬಾಗಿಲು ತೆಗಿಬೇಕು,
ಅದು ಲೀಕೇಜ್ ಆಗ್ತಾ ಇದ್ರೆ ಆ ಒಂದು ಸಿಲಿಂಡರ್ನ ಈ ಥರ ವಾತಾವರಣಕ್ಕೆ ಅಂದರೆ ಓಪನ್ ಸ್ಪೇಸ್ಗೆ ಅಲ್ಲಿಗೆ ತಂದು ಮಡಗಬೇಕು. ಅದು ಲೀಕೇಜ್ ಆಟೋಮೆಟಿಕ್ಲಿ ಅದೇ ರಿವಾಲ್ವ್ ಆಗ್ತಾ ಇರುತ್ತೆ. ಅದು ಬೇಸ್ಮೆಂಟಲ್ಲಿ ಏನೋ ಫೈರ್ ಆಗಿದ್ರೆ ಅಥವಾ ಕೆಲವೊಂದು ಹಡಗುಗಳಲ್ಲಿ ಏನಾದರೂ ಫೈರ್ ಆದರೆ ಇಂಥವನ್ನ ಆಪರೇಟ್ ಮಾಡ್ತೀವಿ. ಅಂದರೆ ನೋ ಮೇನ್ ಎಂಟ್ರಿ, ಯಾವರು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇದನ್ನು ಮಧ್ಯ ಹಾಕ್ಬಿಟ್ರೆ, ಅಂದರೆ ಮಧ್ಯ ಇದನ್ನು ಅಪ್ಲೈ ಮಾಡಿಬಿಟ್ರೆ ಯಾವುದೇ ರೀತಿ ಇನ್ನೊಂದು ಬಣವೆಗೆ ಫೈರ್ ಆಗಲ್ಲ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಆಪರೇಟ್ ಮಾಡ್ಬೋದು. ನೋಡಿ ಜೆಟ್ ಬರ್ತಾ ಇದೆ, ಇದು ನೋಡಿ ಸ್ಪ್ರೇ ಮಾಡಿ. ಸ್ಪ್ರಿಂಕ್ಲರಿಂಗ್ ಮಾಡುತ್ತೆ. ಓಕೆ ಪರಮೇಶ್ವರೇ, ಮಲ್ಟಿಪರ್ಪಸ್ ಬ್ರಾಂಚ್ ಯೂಸ್ ಮಾಡಿ ಬೇಡಿ. ನೋಡಿ ಫಸ್ಟ್ ಫ್ಲೋರ್ ಬಿಲ್ಡಿಂಗ್ಗಳಿಗೆ ಡೈರೆಕ್ಟ್ ಇದೆ ಹಿಟ್ ಮಾಡಿದ್ರೆ ಫೈಟ್ ಮಾಡ್ಬೋದು. ಓಕೆನಾ ಪರಮೇಶ್ವರೇ? ಅದು ಲೋ ಪ್ರೆಷರ್ ಅಪ್ಲಿಕೇಟರ್ ಯೂಸ್ ಮಾಡಿ. ನೋಡಿ ಇವು ಉದ್ದಗೊಂದು ಲೋ ಪ್ರೆಷರ್ ಅಪ್ಲಿಕೇಟರ್ ಅಂತ ಯೂಸ್ ಮಾಡ್ತಾ ಇದೀವಿ. ಆ ಲೋ ಪ್ರೆಷರ್ ಅಪ್ಲಿಕೇಟರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಪ್ರೆಷರೈಸ್ ಆಗಿ ಬರುವಂಥ ನೀರನ್ನ ಪ್ರೆಷರ್ ಕಡಿಮೆ ಮಾಡಿ ಸ್ಪ್ರಿಂಕ್ಲರ್ ಥರ ಮಾಡುತ್ತೆ. ಅಂದರೆ ಫೋಮ್ ಕನೆಕ್ಟ್ ಮಾಡಿ. ಇಲ್ಲ ಸರ್, ನಾವು ಎಲೆಕ್ಟ್ರಿಕಲ್ ಶಾಸ್ತ್ರಕ್ಕೆ ಅಲ್ಲ ಬಿಲ್ಡಿಂಗ್ಗಳಿಗೆ ನಾವು